ಸರ್, ನಾನು ನಿಮ್ಮ ಹತ್ರ ಮಾತಾಡದೆ ಈ ಮನೆಯಿಂದ ಹೋಗಲ್ಲ ಸರ್. ಸುಮತಿ ನನ್ನ ಕಣ್ಣು ಮುಂದೆ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗಕ್ಕೆ ಕೇಳೋರಿಗೆ, ಹೋಗಕ್ಕೆ ಕೇಳೋರಿಗೆ. ಸರ್, ನಮಗಿಂತ ದೊಡ್ಡೋರು ನೀವು. ಕೆಲವೊಂದ್ಸಲ ನೋಡಿದ್ದು ಕೇಳಿದ್ದು ಎರಡು ಸುಳ್ಳಾಗಬಹುದು. ಸುಮತಿ, ಈ ಬಿಟ್ಟಿ ಉಪದೇಶ ನನಗೆ ಬೇಕಾಗಿಲ್ಲ. ಹೋಗಕ್ಕೆ ಕೇಳು ಅಂದೆ. ನನ್ನ ಕಡೆ ಇರೋ ವಿಷಯನೂ ಕೇಳಿಸ್ಕೊಂಡಿಲ್ವಲ್ಲ ಸರ್ ನೀವು? ಇದ್ಯಾವ ನ್ಯಾಯ? ಅಲ್ಲ ಸರ್, ನಿರಪರಾಧಿನ ಅಲ್ವಾ ಅಂತ ತಿಳ್ಕೊಳ್ದೆ ಒಂದೇ ಕಡೆ ವಾದ ಮಾಡ್ತಿದ್ದೀರಾ. ನಿಮಗೇನು ಸರಿ ಅನ್ಸುತ್ತೋ ಅದನ್ನೇ ತೀರ್ಪು ಕೊಡ್ತಾ ಇದ್ದೀರಾ. ಸುಮತಿ, ಜಾಸ್ತಿ ಮಾತಾಡೋದು ಬೇಡ. ಎಷ್ಟು ಸರ್ ಹೇಳೋದು ನಿನಗೆ? ಆ ವ್ಯಕ್ತಿನ ಮನೆಯಿಂದ ಹೋಗಕ್ಕೆ ಕೇಳು. ಸರಿ ಸರ್, ನಿಮ್ಗೀಗ ನನ್ನ ಮಾತುಗಳನ್ನ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಪರವಾಗಿಲ್ಲ ಸರ್, ಅರ್ಚನಾ ಅವ್ರನ್ನ ಕರೀರಿ, ಅವ್ರ ಹತ್ರನೇ ಮಾತಾಡ್ತೀನಿ. ಏನು ಮಾತಾಡ್ಬೇಕು? ನನ್ನ ತಂಗಿ ಅರ್ಚನಾ ಹತ್ರ ನೀವೇನ್ ಮಾತಾಡ್ಬೇಕು? ಸಾಕು ಮಾತಾಡಿದ್ದು ಸಾಕು. ಅವಳು ಮನಸ್ಸು ಕೆಡಿಸಿ ಮನೆ ಹಾಳು ಮಾಡಿದ್ದು ಸಾಕು. ಮಾತಾಡೋ ಅವಶ್ಯಕತೆ ಇಲ್ಲ. ಸರ್, ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ತಾ ಇದ್ರಿ ಸರ್? ನನ್ನ ಮಾತು ಸ್ವಲ್ಪ ಕೇಳಿ. ಬೇಕಾಗಿಲ್ಲ, ಯಾರ ಮಾತು ನಾನು ಕೇಳಲ್ಲ. ಇಷ್ಟು ದಿನ ಎರಡು ಕುಟುಂಬ ಚೆನ್ನಾಗಿದ್ದು ಬಿಡೋಣ. ಬೇಕಾಗಿಲ್ಲ. ಸುಮತಿ, ಹೋಗಕ್ಕೆ ಕೇಳು. ಇನ್ನೊಂದು ನಿಮಿಷ ನನ್ನ ಕಣ್ಮುಂದೆ ನಿಂತರೂ ಚೆನ್ನಾಗಿರಲ್ಲ. ಹೋಗಕ್ಕೆ ಕೇಳು. ಸುಮತಿ ಅವರಾಗವರೇ ಹೋದ್ರೆ ಚೆನ್ನಾಗಿರುತ್ತೆ. ನಾನೇ ತಳ್ಳೋ ಪರಿಸ್ಥಿತಿ ಬಂದ್ರೆ ಚೆನ್ನಾಗಿರಲ್ಲ. ಹೋಗಕ್ಕೆ ಕೇಳು. ಹೋಗಕ್ಕೆ ಕೇಳು ಅಂದೆ. ಅಂಡ ಕನಸು ನೂರು, ಮಡಿಕೆ ಒಡೆದ ಚೂರು, ಬಿಗಿದ ಉರುಳನಾರು, ಹೊರಳು ಬಿಗಿದ ಊರು. ಕ್ಷಣ ತಿರುಗಿ ನೋಡು ಮೊದಲೇ